Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತಿರುವುಗಳನ್ನ ನಾವು ನೋಡ್ತಾ ಇದ್ವಿ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಮತ್ತೊಂದು ತಿರುವು ಸಿಗ್ತಾ ಇದ್ದು ಅರ್ಕಲ್ಗೂಡು ಜೆಡಿಎಸ್ ಶಾಸಕ ಹೆಸರು ಇದೀಗ ತಳುಕು ಹಾಕೊಳ್ತಾ ಇದೆ. ಅಂದ್ರೆ ಎ ಮಂಜು ಅವರ ಹೆಸರು ಏನಂತ, ಪೆನ್ ಡ್ರೈವ್ ಅನ್ನ ನಾನು ಶಾಸಕ ಮಂಜು ಅವರಿಗೆ ಕೊಟ್ಟಿದ್ದೆ. ಆರೋಪಿ ನವೀನ್ ಗೌಡ ಏನಿದ್ದಾನೆ ಆತನ ಫೇಸ್ಬುಕ್ ಖಾತೆಯಿಂದ ಈ ಒಂದು ಪೋಸ್ಟ್ ಅನ್ನ ಹಾಕಲಾಗಿದೆ. ಯಾವತ್ತು? ಏಪ್ರಿಲ್ 24ನೇ ತಾರೀಕಿನಂದು ತನಗೆ ಸಿಕ್ಕಿದ್ದಂತ ಪೆನ್ ಡ್ರೈವ್ ಅನ್ನ ಶಾಸಕ ಮಂಜು ಅವರಿಗೆ ನಾನು ಕೊಟ್ಟಿದ್ದೇನೆ. ಏಪ್ರಿಲ್ 21ನೇ ತಾರೀಕಿನಂದು ಮಾರುತಿ ಕಲ್ಯಾಣ ಮಂಟಪದಲ್ಲಿ ನಾನು ಅದನ್ನು ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಆ ಮಹಾನಾಯಕ ಇದ್ದಾರೆ. ಆ ಮಹಾನಾಯಕ ಅರ್ಕಲ್ಗೂಡು ಶಾಸಕರೇ ಇರಬಹುದು ಅಂತ ಆತ ಪೋಸ್ಟ್ ಹಾಕಿದ್ದಾನೆ. ನವೀನ್ ಗೌಡ ಹಾಕಿರುವಂತ ಪೋಸ್ಟ್ ಈಗ ಎಲ್ಲೆಡೆ ಬಹಳ ವೈರಲ್ ಆಗ್ತಾ ಇದೆ. ನವೀನ್ ಗೌಡ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಏಪ್ರಿಲ್ 20ನೇ ತಾರೀಕಿನಂದು ಎ ಮಂಜು ಅವರಿಗೆ ಏಪ್ರಿಲ್ 21 ಅಂದರೆ ನನಗೆ ಸಿಕ್ಕಿತ್ತು ರಸ್ತೆಯಲ್ಲಿ, ಅದನ್ನು ನಾನು ಮಂಜು ಅವರಿಗೆ ಕೊಟ್ಟಿದ್ದೀನಿ. ನನಗೆ ರಸ್ತೆಯಲ್ಲಿ ಸಿಕ್ಕಿದ್ದ ಪೆನ್ ಡ್ರೈವ್ ಅನ್ನು ಅರ್ಕಲ್ಗೂಡು ಶಾಸಕರಾದ ಎ ಮಂಜು ಅವರಿಗೆ ಏಪ್ರಿಲ್ 21ನೇ ತಾರೀಕಿನಂದು ಅರ್ಕಲ್ಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ನೀಡಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಮಹಾನಾಯಕ ಅರ್ಕಲ್ಗೂಡು ಶಾಸಕರೇ ಆಗಿರ್ಬೋದು ಅಂತ ಆರೋಪಿ ನವೀನ್ ಗೌಡ ಹಾಕಿರುವಂಥ ಒಂದು ಪೋಸ್ಟನ್ನು ನೋಡ್ಬೋದು. ಬಟ್ ಅಗೈನ್ ನಮ್ಗೆ ಗೊತ್ತಾಗೋದು ರಸ್ತೆಯಲ್ಲಿ ಸಿಕ್ಕಿದ್ದು ಒಂದು ಪೆನ್ ಡ್ರೈವ್ ಅನ್ನು ನಾನು ಕೊಟ್ಟಿದ್ದೀನಿ ಅಂತ ಆತಾಡಿ. ರಸ್ತೆಯಲ್ಲಿ ಸಿಗೋಕ್ಕಿಂತ ಮುಂಚೆ ಇದು ಊರು ತುಂಬ ಹರಿದಾಡ ಆಗೋಗಿತ್ತು ಆಲ್ರೆಡಿ. ಹಾಗಾಗಿ ಇದರ ಮಾಸ್ಟರ್ ಮೈಂಡ್ ಅಥವಾ ಇದ್ರ ಕಿಂಗ್ ಪಿನ್ ಯಾರು ಅನ್ನುವಂಥದ್ದು ಈಗಲೂ ಕೂಡ ಅದು ಯಾರು ಕಾಂಗ್ರೆಸ್ ನಾಯಕರುಗಳಿದ್ದಾರೋ, ಪ್ರೀತಮ್ ಗೌಡ ಹಾಗೆ ಅವ್ರ ಬೆಂಬಲಿಗರಿದ್ದಾರೋ, ಇದು ಈಗಲೂ ಕೂಡ ಚರ್ಚೆಯಲ್ಲಿರುವಂಥ ವಿಚಾರ. ಈಗ ಎ ಮಂಜು ಅವ್ರ ಹೆಸರನ್ನ ಇದಕ್ಕೆ ಎಳಕ್ ತರ್ತಾ ಇರ್ಬೋದು. ಬಟ್ ಅಲ್ಲಿ ಅಗೈನ್ ಅವ್ರು ಕೊಡುವಂಥ ವಿವರಣೆ ಸಂದರ್ಭದಲ್ಲೇ ರಸ್ತೆಯಲ್ಲಿ ತನಗೆ ಸಿಕ್ಕಿದ್ದಂಥ ಒಂದು ಪೆನ್ ಡ್ರೈವ್ ಅನ್ನು ಅರ್ಕಲ್ಗೂಡು ಶಾಸಕರಾದ ಎ ಮಂಜು ಅವರಿಗೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ರಸ್ತೆಯಲ್ಲಿ ಸಿಗೋದು ಅಂತ ಅಂದರೆ ಇದು ಪ್ರಕರಣ ಆಲ್ಮೋಸ್ಟ್ ಇದು ಎಲ್ಲ ಒಂದು ಹಂತ ಷಡ್ಯಂತ್ರ ನಡೆದು ಅದರ ಮೊದಲ ಹೆಜ್ಜೆ ಅಥವಾ ಅದರ ಮುಂದುವರೆದ ಭಾಗ ಈ ರಸ್ತೆಯಲ್ಲಿ ಬಿದ್ದಿದ್ದಾಗಿತ್ತು. ಅದನ್ನೇ ಎ ಮಂಜು ಅವರಿಗೆ ಕೊಟ್ಟು ಅವರು ಒಂದಷ್ಟು ಕಡೆ ಕೊಟ್ಟು ವೈರಲ್ ಮಾಡಿಸಿದ್ದಾರೆ ಅನ್ನೋದಕ್ಕಿಂತ ಊರು ತುಂಬ ಅದೆಲ್ಲ ಸಿಕ್ಕಾಗಿ ಹೋಗಿತ್ತು. ಹಾಗಾಗಿ ಸುಮ್ಮನೆ ಒಂದು ಆರೋಪ ಮಾಡುವಂಥ ನಿಟ್ಟಿನಲ್ಲಿ ಬಹುಶಃ ನವೀನ್ ಗೌಡ ಈ ಥರದೊಂದು ಪೋಸ್ಟ್ ಹಾಕಿದಂಗೆ ಕಂಡು ಬರ್ತಾ ಇದೆ. ಅಗೈನ್ ಅರ್ಕಲ್ಗೂಡು ಶಾಸಕ ಎ ಮಂಜು ಅವರ ಹೆಸರನ್ನ ಈ ವಿಚಾರದಲ್ಲಿ ಹಾಕುವಂಥ ಪ್ರಯತ್ನ ಬಹುಶಃ ಆಗ್ತಾ ಇದೆ. ಗೊತ್ತಿಲ್ಲ ಒಳಗೆ ಏನೇನು ಆಗಿದೆ ಅಂತ. ಅಕಸ್ಮಾತ್ ಏನಾದರೂ ಇಲ್ಲಿ ಮೂಲ ಯಾರು ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂಗೆ ಡ್ರೈವರ್ ಕಾರ್ತಿಕ್ ನನಗೆ ಕೊಟ್ಟಿದ್ದ, ಆ ಪೆನ್ ಡ್ರೈವ್ ನಾನು ತಗೊಂಡೋಗಿ ಎ ಮಂಜು ಅವ್ರಿಗೆ ಕೊಟ್ಟಿದ್ದೆ ಅಂತ ಅಂದರೆ ಇದ್ರೊಳಗಾರೆ ಎ ಮಂಜು ಅವ್ರ ಪಾತ್ರ ಏನಾದ್ರು ಇರ್ಬೋದಾ ಅನ್ನುವಂಥದ್ದು ಗುಮಾನಿ ತತ್ಕ್ಷಣಕ್ಕೆ ಬರುತ್ತೆ. ಬಟ್ ಇಲ್ಲಿ ರಸ್ತೆಯಲ್ಲಿ ಸಿಕ್ಕಿದ್ದು ನನಗೆ ಪೆನ್ ಡ್ರೈವ್ ನಾನು ತೆಗೆದುಕೊಂಡು ಹೋಗಿದ್ದೆ ಅಂದರೆ ಆ ಪೆನ್ ಡ್ರೈವ್ ಒಬ್ರಿಗೊಬ್ರು ಅದು ಎಲ್ಲೆಲ್ಲಿ ಕೈ ಹಸ್ತಾಂತರ ಆಗೋಗಿದೆಯೋ. ಹಾಗಾಗಿ ಇಲ್ಲಿ ಯಾರು ಇದನ್ನು ಭಾಳ ವೈರಲ್ ಮೊದಲೇ ಹೇಳಿದಾಗೆ ಈ ಪ್ರಕರಣದಲ್ಲಿ ಪ್ರಜ್ವಲ್ದು ಎಷ್ಟು ತಪ್ಪಿದೆಯೋ, ಇದನ್ನು ವೈರಲ್ ಮಾಡಿದಂಥ ಮತಿಗೇಡಿಗಳಿದಾರಲ್ಲ, ಅಂದರೆ ಆ ವಿಡಿಯೋದಲ್ಲಿರುವಂಥವ್ರ ಮುಖ ಏನಾದರೂ ಕಂಡ್ರೆ ಅವ್ರ ಕುಟುಂಬಕ್ಕೆ ಏನು ಸಮಸ್ಯೆ ಆಗ್ಬೋದು, ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ, ಅವ್ರ ಪತಿ ಏನೇನು ಸಮಸ್ಯೆ ಆಗ್ಬೋದು, ಇದು ಯಾವುದೂ ಯೋಚನೆ ಮಾಡದೆ ಅದನ್ನೊಂದು ಬ್ಲರ್ ಕೂಡ ಮಾಡ್ದಿತ್ತಿ ಬೇಕು ಅಂತ ವೈರಲ್ ಮಾಡಿದಾರಲ್ಲ, ಅವ್ರದ್ದು ಕೂಡ ಇದರಲ್ಲಿ ಅಷ್ಟೇ ತಪ್ಪಿದೆ. ಅದು ಯಾರು BJPಯ ನಾಯಕರುಗಳು ಅಥವಾ ಈಗ ಕಾಂಗ್ರೆಸ್ನ ನಾಯಕರುಗಳು ಹೀಗೆ ಮಾಡಿದಾರೋ. ಹೀಗಾಗಿ ಅದ್ರಲ್ಲಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಗೂಢತೆಗಳಿದೆ. ಈಗ ಎ ಮಂಜು ಅವ್ರ ವಿಚಾರ ಮಂಜುನಾಥ್ ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಹಾಕೋತಾರೆ. ಮಂಜುನಾಥ್, ಹೌದು ನವೀನ್ ಗೌಡ ಹಾಕಿರುವಂಥ ಪೋಸ್ಟ್ನಲ್ಲಿ ರಸ್ತೆಯಲ್ಲಿ ಬಿದ್ದಿರುವಂಥ ಒಂದು ಪೆನ್ ಡ್ರೈವ್ ಅನ್ನ ರಸ್ತೆಯಲ್ಲಿ ಬೀಳೋಕ್ಕಿಂತ ಮುಂಚೆ ಇದು ಭಾಳಷ್ಟು ಮಂದಿಯ ಕೈ ಮಿಲಾಯಿಸಿದ್ರೆ ಬೇರೆ ಬೇರೆಯವ್ರ ಕೈ ಬದಲಾಗಿ ಅದು ಎಲ್ಲೆಲ್ಲೋ ಹೋಗಿ ಆಗಿತ್ತು ಅಂತ ಕಾಣಿಸ್ತದೆ. ಬಹುಶಃ ಇದು ಪ್ರಕರಣದ ದಿಕ್ಕನ್ನ ಅಥವಾ ಆರೋಪದ ದಿಕ್ಕನ್ನ ಬೇರೆ ಕಡೆಗೆ ಸೆಳೆಯುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನದ ಭಾಗವಾಗಿ ಪೋಸ್ಟ್ ಕಂಡು ಬರ್ತಾ ಇದೆ. ಮಂಜುನಾಥ್, ಹೌದು ಮಲ್ತೇಶ್, ಅದು ಇರ್ಬೋದು ಈಗ ತಿಳಿದಿದ್ದು. ಬಟ್ ಈ ಪೋಸ್ಟ್ ಸಾಕಷ್ಟು ಕುತೂಹಲ ಕೂಡ ಕಾರಣ ಆಗಿದೆ. ಏನು ಈ ಪೆಂಡ್ರೈವ್ ಇದ್ದಂತ ವಿಡಿಯೋಗಳನ್ನ ಯಾರು ವೈರಲ್ ಮಾಡಿದ್ರು ಅಂತಕ್ಕಂಥ ತನಿಖೆ ಬಹಳ ಚುರುಕಿನಿಂದ ನಡೀತಿದೆ. ಸಂಬಂಧಪಟ್ಟಂಗೆ ಇವತ್ತು ಇಬ್ಬರ ಬಂಧನ ಕೂಡ ಆಗಿದೆ. ಸೊ ಈ ನಡುವೆ ನವೀನ್ ಗೌಡ ಅಂತಕ್ಕಂಥ ಒಂದು ಫೇಸ್ಬುಕ್ ಖಾತೆಯಿಂದ ಒಂದು ಪೋಸ್ಟ್ ಆಗಿರ್ತಕ್ಕಂಥದ್ದು. ಆ ಪೋಸ್ಟ್ ಅಲ್ಲಿ ಬರ್ದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಂದ್ರೆ ಏಪ್ರಿಲ್ 20ನೇ ತಾರೀಕು ನನಗೊಂದು ಪೆಂಡ್ರೈವ್ ಸಿಕ್ಕಿತ್ತು. ಆ ಪೆಂಡ್ರೈವ್ ಅನ್ನ ಏಪ್ರಿಲ್ 21ನೇ ತಾರೀಕು ನಾನು ಅರಕಲಗೂಡು ಶಾಸಕ ಎ ಮಂಜು ಅವರಿಗೆ ಅಲ್ಲಿನ ಒಂದು ಕಲ್ಯಾಣ ಮಂಟಪದಲ್ಲಿ ಕೊಟ್ಟೆ ಅಂತಕ್ಕಂಥ ಮಾಹಿತಿನ ಅಲ್ಲಿ ಶೇರ್ ಮಾಡಲಾಗಿದೆ. ಸೊ ಈ ಸಂದರ್ಭದಲ್ಲಿ ಈ ಮಾಹಿತಿ ಹೇಳಿ ಕಳ್ಕೊಂಡಿರ್ತಕ್ಕಂಥ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ
ಆಗುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ SIT ಅಧಿಕಾರಿಗಳು ಬಹಳ ಸರಿಯಾಗಿ ತನಿಖೆಯನ್ನು ಕೈಗೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿಂದ ಪೆನ್ ಡ್ರೈವ್ ವೈರಲ್ ಆಯ್ತು ಅಥವಾ ಈ ವಿಡಿಯೋಗಳು ಎಲ್ಲಿಂದ ಮೂವ್ ಆಯ್ತು, ಮೊಬೈಲಿಂದ ಮೊಬೈಲ್ಗೆ ಹೇಗೆ ಶೇರ್ ಆಯ್ತು ಅಂತ ತನಿಖೆ ಮಾಡ್ತಾ ಇದ್ದಾರೆ. ಅದ್ರ ಪ್ರಮುಖವಾಗಿ ನವೀನ್ ಗೌಡ ಕೂಡ ಈ ಪ್ರಕರಣದಲ್ಲಿ ಆರೋಪಿ ಇದ್ದಾರೆ ಮತ್ತೆ ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. ಇಂತಹ ಸಂದರ್ಭದಲ್ಲಿ ನವೀನ್ ಗೌಡ ಅಂತಕ್ಕಂಥ ಹೆಸರಿನ ಒಂದು ಫೇಸ್ಬುಕ್ ಅಕೌಂಟ್ ನಿಂದ ಒಂದು ಪೋಸ್ಟ್ ಆಗಿರ್ತಕ್ಕಂಥ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಇವಾಗ ಈ ಒಂದು ಫೇಸ್ಬುಕ್ ಅಕೌಂಟ್ಗೂ ಸಂಬಂಧಪಟ್ಟಂಗೆ ಕೂಡ ತನಿಖೆ ನಡೀಬೇಕಾಗುತ್ತೆ. ಯಾರು ಪೋಸ್ಟ್ ಮಾಡಿದ್ರೆ ಅದ್ರ ಉದ್ದೇಶ ಏನಿದೆ, ನಿಜವಾಗ್ಲೂ ಈ ತರ ಒಂದು ಘಟನೆ ನಡೆದಿದೆ ಅಂತ ಎಲ್ಲವೂ ಕೂಡ ತನಿಖೆಯ ಭಾಗವಾಗಿ ಮುಂದುವರಿಬೇಕಾಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.